ಇವಾಗ ಸ್ಟಾಪ್ ಮಾಡಿದ್ದೀರಾ ಮತ್ತೆ ಶುರು ಮಾಡಿದ್ದೀರಾ. ಇನ್ನೊಂದ್ಸರಿ ಆಗಬಾರ್ದು, ತೊಗಲಕ್ ತರಬಾರ್ದು. ಸ್ಟಾಪ್ ಮಾಡಿದ್ರೆ ಸ್ಟಾಪು, ಇಲ್ಲ ಪ್ರಾರಂಭ ಮಾಡ್ತೀನಿ ಅಂದ್ರೆ ಮಾಡಬೇಕು. ಒಂದೇ ನಿಮಿಷ. ನಾವು ಈ ಸ್ಟಾಪ್ ಮಾಡ ಈಗ ಈ ಸಫಾರಿ ನಿಲ್ಲಿಸಿದಾಗ ಕಡಿಮೆ ಆಯ್ತಾ ಏನಾದ್ರು? ಸಫಾರಿ ನಿಲ್ಸೋದ್ರಿಂದ ಈ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಏನಾನ ಕಡಿಮೆ ಆಗಿದೆಯಾ? ಅದನ್ನೇ ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲಿ ಹುಲಿ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ. ಆನೆ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಜಾಸ್ತಿ ಎಷ್ಟಾಗಿದೆ. ಕಾಡು ಎಷ್ಟಿದೆ ಅಷ್ಟೇ ಇದೆ, ಇನ್ನು ಕಡಿಮೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಆದ್ರೆ ಸಂತತಿನೂ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ನಿಮ್ಮ ಇಲಾಖೆ ಒಂದು ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನೀವು ಆದೇಶಗಳನ್ನ ಮಾಡಬೇಕೇ ಹೊರತು ಹಾಗೆ ನೀವು ಆದೇಶ ತಗೊಂಡ್ರೆ ಬೇರೆ ಬೇರೆ ಕಡೆ ಎಲ್ಲ ನಾವು ಎರಡೂ ಕಡೆ ನೋಡ್ಬೇಕು. ಮಂತ್ರಿ ಆದಂತವ್ರು ಎಲ್ಲವನ್ನ ನೋಡ್ಬೇಕು. ನಾವು ಪ್ರಾಣಿನೂ ನೋಡ್ಬೇಕು, ಮನುಷ್ಯರನ್ನು ನೋಡ್ಬೇಕು. ಎರಡು ಕಡೆ ನೋಡಿ ಮಾಡಿದ್ರೆ ಒಳ್ಳೇದು, ಸಮಗ್ರವಾಗಿ ನೋಡೋದು ಒಳ್ಳೇದು. ಅದರಿಂದ ನೀವು ನಿಲ್ಸೋದ್ರಿಂದ ಏನು ಸಂಘರ್ಷ ಕಡಿಮೆ ಆಗೋದಿಲ್ಲ, ಶುರು ಮಾಡೋದ್ರಿಂದನೂ ಏನು ಸಂಘರ್ಷ ಅದು ನಿರಂತರವಾಗಿ ನಡೀತಾ ಇದೆ. ರೀಸನ್ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಮಾಡಿದ್ರೆ ಇನ್ನು ಮುಂದೆ ಈ ತರ ಸ್ಟಾಪ್ ಮಾಡೋದು, ನಿಲ್ಸೋದು, ಪ್ರಾರಂಭ ಮಾಡೋದು ಅದು ತಪ್ಪು ಹೋಗ್ತೈತೆ ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವೆಲ್ಲವನ್ನು ಸಮಗ್ರವಾಗಿ ಗಮನದಲ್ಲಿ ಇಟ್ಟುಕೊಂಡೇ ಸಫಾರಿ ಸ್ಥಗಿತಗೊಳಿಸಲಾಗಿತ್ತು. ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ, ಕೆಲವೊಂದು ವಿಷಯ ಪ್ರತಿಪಕ್ಷ ನಾಯಕರು ಎತ್ತಿದ್ದಾರೆ. ಇವತ್ತು ಹೌದು, ನಮ್ಮ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. 72ರಲ್ಲಿ ಇದೇ ಬಂಡೀಪುರ್ನಲ್ಲಿ ಸುಮಾರು 12 ಹುಲಿಗಳಿತ್ತು. ಈಗ ಬಂಡೀಪುರ್ನಲ್ಲಿ ಹಿಂದೆ ನಾವು ಸೆನ್ಸಸ್ ಮಾಡಿದಾಗ 150 ಹುಲಿಗಳಂತ ಬಂದಿದೆ, ಈಗ 175 ಹುಲಿಗಳಾಗಿದ್ದಾವೆ. ಅದರ ಧಾರಣ ಸಾಮರ್ಥ್ಯ ಏನಿದೆ, ಕ್ಯಾರಿಂಗ್ ಕೆಪಾಸಿಟಿ, ಅದರ ಒಂದು ತಜ್ಞರ ಒಂದು ಸಮಿತಿಯನ್ನು ಮಾಡಿ ಅದರ ವರದಿಯನ್ನು ನಾವು ತಗೊಳ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರ ಪ್ರಕಾರ ಅರಣ್ಯ ಜಾಸ್ತಿ ಆಗ್ತಾ ಇಲ್ಲ. ಅರಣ್ಯ ಇದ್ದಿದ್ದು ಕ್ಷೀಣಿಸಿದೆ, ಅರಣ್ಯ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಈಗ ಸಫಾರಿ ನಾವು ಬಂದ್ ಮಾಡಿದ ಮೇಲೆ ಆ ಭಾಗದಲ್ಲಿ ಅಲ್ಲಿ ಏನು ಅರಣ್ಯದ ಅಂಚಿನಲ್ಲಿ ಸುಮಾರು 70-72 ಹಳ್ಳಿಗಳಿದ್ದಾವೆ. ಅಲ್ಲಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ನಾವು. ಈಗ ಇದಾದ್ಮೇಲೆ ಸುಮಾರು ನಮಗೆ ಫೌಂಡೇಶನ್ಗೆ ಏನು ದುಡ್ಡು ಬರ್ತಾ ಇತ್ತು, ಆ ದುಡ್ಡಿನಲ್ಲಿ 35% ದುಡ್ಡು ಆ ಹಳ್ಳಿಗಳಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಶಿಕ್ಷಣಕ್ಕೆ, ಮತ್ತೊಂದಕ್ಕೆ ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಮತ್ತೆ ಸಫಾರಿ ಬಂದ್ ಮಾಡಿದ ನಂತರ ನಮ್ಗೇನು ಒಂದು ಹೆಚ್ಚಿನ ದಾಳಿ ಆಗ್ತಾ ಇತ್ತು, ತಡೆಗಟ್ಟಲಿಕ್ಕೆ ನಮ್ಗೇನು ಸಿಬ್ಬಂದಿಗಳಿದ್ರು ಆ ಮುಂಚೂಣಿ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು, ವಾಹನಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಈಗ ಮುಂದೆ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂಥದ್ದು, ಮತ್ತೆ ಅದಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಒಂದು ತಜ್ಞರ ವರದಿಯನ್ನು ತೆಗೆದುಕೊಂಡು ಅದನ್ನು ಮಾಡುವಂತ ಕೆಲಸ ಮಾಡಿದ್ದೇವೆ. ಅದು ಬಹಳ ಎಲ್ಲವನ್ನೂ ವಿಚಾರದಲ್ಲಿ ಇಟ್ಟುಕೊಂಡೇ ಮಾಡಿದ್ದೇವೆ ಅನ್ನುವಂಥದ್ದು ಸದನದ ಗಮನಕ್ಕೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.